ಹಾಸ್ಪಿಟಲ್ ಅಲ್ಲಿ ಅಷ್ಟು ದಿನ ಇದ್ರಿ ಅಂದ್ರೆ ನಮ್ಮವ್ರಿಗೆ ಯಾರಿಗೂ ವಿಷಯ ಗೊತ್ತಿರ್ಲಿಲ್ವಾ? ಊರಲ್ಲಿರೋರ್ಗೆ ನಮ್ಮಪ್ಪ ಯಾರು ಅನ್ನೋದು ಗೊತ್ತಿಲ್ವಲ್ಲ ಚಿಕ್ಕಪ್ಪ. ಗೊತ್ತಿದ್ರೆ ಇಲ್ಲಿವರೆಗೂ ನಮ್ಗೆ ಹೇಳದೇ ಇರ್ತಿದ್ನಾ? ಸರಿ, ಅಪಾಯ ತಪ್ಪಿ ಈಗ್ಲಾದ್ರೂ ಮನೆಗೆ ಬಂದ್ರಲ್ಲ, ಅದೇ ಸಂತೋಷ. ಎಲ್ಗೂ ಹೋಗ್ದೇನೆ ಸ್ವಲ್ಪ ದಿನ ಮನೇಲೇ ಇದ್ದು ವಿಶ್ರಾಂತಿ ತಗೊಳ್ಳಿ. ಇಲ್ಲ ರಾಜಾರಾಮ್ ಅವರೇ, ಈಗ ಸದ್ಯಕ್ಕೆ ಅಲ್ಲಿ ನನ್ನ ಆಫೀಸ್ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲದೆ ಅವರೆಲ್ಲರೂ ಟೆನ್ಷನ್ ಆಗಿರ್ತಾರೆ. ನಾವು ಹೊರಡ್ತೀವಿ. ಹೊರಡಿ. ಆದ್ರೆ ನಮ್ಮ ರಾಜಿ ಮದ್ವೆ ನೋಡ್ಕೊಂಡು ನೀವ್ ಆಮೇಲೆ ಹೊರಡಿ ಆಗ್ಬಹುದಲ್ವಾ? ಇಲ್ಲ ಬಿಡು ದೊಡ್ಡಮ್ಮ, ಇಷ್ಟು ದಿನ ಉಳ್ಕೊಂಡಿದ್ದಿದ್ದೆ ಡ್ಯಾಡಿಗೋಸ್ಕರ. ಡ್ಯಾಡಿಗೆ ಒಂಟಿಯಾಗಿರೋದಕ್ಕೆ ಆಗದೆ ಇರೋದ್ರಿಂದ ನಾನು ಡ್ಯಾಡಿ ಜೊತೆ ಹೋಗ್ತೀನಿ. ಆದ್ಯ, ನನ್ ಮದ್ವೆನೂ ನೋಡ್ದೆ ಹೊರಟೋಗ್ತೀಯಾ? ನೀನ್ ಇಷ್ಟಪಟ್ಟ ಶೌರ್ಯ ಸರ್ ಜೊತೆನೆ ನಿನ್ ಮದ್ವೆ ನಡೀತಿದೆ. ನೀನಿನ್ ಹೇಗೂ ಖುಷಿಯಾಗೇ ಇರ್ತೀಯ. ಇನ್ನು ನಾನು ನಿನ್ನ ಮದ್ವೆನೇ ನೋಡ್ಬೇಕು ಅನ್ನೋದೇನಿದೆ. ಬೇಕು ಅಂದ್ರೆ ನಿಮ್ಮಪ್ಪ ಹೋಗ್ಲಿ ಬಿಡಮ್ಮ. ಇಲ್ಲ ಅಜ್ಜಿ, ಹೋಗ್ಬೇಕು. ರಾಜಲಕ್ಷ್ಮಿ ಸಮಸ್ಯೆ ತೀರಿದೆ. ಸೀನುಗೆ ಚಾರು ಜೊತೆ ಮದ್ವೆನೂ ಆಗಿದೆ. ಇನ್ನು ನಾನಿಲ್ಲಿದ್ದು ಏನ್ ಮಾಡ್ಬೇಕಾಗಿದೆ? ಇರ್ಬೋದಲ್ಲ ಆದ್ಯ? ಇಲ್ಲ ಸೀನು, ಡ್ಯಾಡಿ ಬರ್ತಿದ್ದ ಹಾಗೆ ಹೊರಡ್ತೀನಿ ಅಂತ ಮೊದ್ಲಿಂದಾನೇ ಹೇಳ್ತಿದ್ದೀನಲ್ವಾ. ಮೊದಲು ನಾನು ಹೋಗೋದು, ಆಮೇಲೆ ಆದ್ಯ ಬರೋದೆಲ್ಲ ರಿಸ್ಕೆ. ನಾವು ಹೇಗೂ ಇಲ್ಲಿರಲ್ಲ, ಸೊ ತಕ್ಷಣ ಹೊರಡಬೇಕು.